ಸ್ಲೀಪಿಂಗ್ ಗಣೇಶ ಥೈಲ್ಯಾಂಡಲ್ಲಿ. ನಾವೆಲ್ಲ ಬಂದಿದ್ದೀವಿ. ಮೈ ಹಸ್ಬೆಂಡ್ ಹಾಯ್ ಹೇಳಿ. ಹಾಯ್ ಹಾಯ್ ಹೇಳಿ ವಿನಯ್ ಬ್ರೋ. ಹಾಯ್ ಹೇಳಿ. ಇವರಿಬ್ರು ಕಪಲ್ಸ್. ಹಾಯ್ ಹಾಯ್ ಸೇ ಹಾಯ್. ಹಾಯ್ ಫಾರ್ ಮೈ ಬ್ಲಾಗ್. ಹಾಯ್. ಹೇ ಗಾಯ್ಸ್, ಹಲೋ ಎವ್ರಿ ಒನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಈ ವಿಡಿಯೋ ಕ್ಯಾಪ್ಚರ್ ಮಾಡಿ ತುಂಬ ದಿನ ಆಗಿದೆ. ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ, ಅಥವಾ ನನ್ನ ಹೆಲ್ತ್ ಸರಿ ಆಗಿಲ್ಲ ಅಂತಲೇ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಸಾರಿ ಅಂತ ಕೇಳ್ಕೊತೀನಿ. ಇನ್ನು ಮುಂದೆ ಕನ್ಸಿಸ್ಟೆಂಟಾಗಿ ವಿಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಬಂದು ಥೈಲ್ಯಾಂಡಿನ ಫೇಮಸ್ ಟೆಂಪಲ್ ಗಣೇಶ ಟೆಂಪಲ್. ಗಣೇಶ ಹಬ್ಬದಲ್ಲಿ ಹೋಗಲಿಕ್ಕಾಗಲಿಲ್ಲ, ಅದಾಗಿ ನೆಕ್ಸ್ಟ್ 1 ವೀಕಿಗೆ ಹೋಗಿದ್ವಿ. ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಅಂತ. ತುಂಬ ಖುಷಿ, ಮತ್ತು ಏನಂದರೆ ದೇವಸ್ಥಾನಕ್ಕೆ ಹೋಗಿ ಬಂದರೆ ತುಂಬ ನೆಮ್ಮದಿ ಅಂತ ಅನಿಸುತ್ತೆ, ತುಂಬ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಸೊ ಹಾಗಾಗಿ ನಾವು ಇಂಡಿಯನ್ಸ್ ಎಲ್ಲಿದ್ದರೂ ಟೆಂಪಲ್ ವಿಸಿಟ್ಸ್ ಅದೆಲ್ಲ ಇದೇ ಇರುತ್ತೆ. ಸೊ ನಾವು ಇಲ್ಲಿದ್ರೂ ಆವಾಗವಾಗ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ. ಫಸ್ಟ್ ನಾವು ಪಟಾಯದಲ್ಲಿದ್ವಿ, ನಿಯರ್ ಟು ಪಟಾಯ ಅಂತ ಹೇಳ್ಬೋದು. ಅಲ್ಲಿದ್ದಾಗ ಅಲ್ಲಿ ಇಸ್ಕಾನ್ ಇತ್ತು, ಕಾಳಿ ಮಾತಾ ಟೆಂಪಲ್ ಇತ್ತು, ಅಲ್ಲೆಲ್ಲ ಹೋಗ್ತಾಯಿದ್ವಿ. ಶಿವನ್ ಟೆಂಪಲ್ ಅಲ್ಲೆಲ್ಲ ಹೋಗ್ತಾಯಿದ್ವಿ ನಾವು. ಬ್ಯಾಂಕಾಕ್, ನಿಯರ್ ಟು ಬ್ಯಾಂಕಾಕ್ ಇವಾಗ ಶಿಫ್ಟ್ ಆಗಿರೋದ್ರಿಂದ ಇಲ್ಲಿ ನಿಯರ್ ಅಂದರೆ ನಮಗೆ ಗಣಪತಿ ಟೆಂಪಲ್, ಹೈಯೆಸ್ಟ್ ಫೇಮಸ್ ಗಣಪತಿ ಟೆಂಪಲ್ ಇರೋದು ಥೈಲ್ಯಾಂಡಲ್ಲಿ. ಸೊ ಇಲ್ಲಿಗೆ ಶಿಫ್ಟ್ ಆದಮೇಲೆ ನಾವು ಯಾವಾಗಲೂ ಗಣಪತಿ ಟೆಂಪಲ್ಗೆ ಹೋಗ್ತೀವಿ. ನೀವು ನೋಡಿರ್ಬೋದು, ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ದೀವಿ. ತುಂಬ ಖುಷಿ ಆಯಿತು ಆ ದಿನ. ತುಂಬ ಪ್ಲೇಸ್ ಅಂದರೆ ನಿಯರ್ ಇಲ್ಲಿ ಯಾವ್ಯಾವ ಪ್ಲೇಸಸ್ ಇದೆ ಅಲ್ಲೆಲ್ಲ ನೋಡೋಕ್ಕೆ ಹೋಗಿದ್ವಿ. ಅಲ್ಲಿ ಥಾಯ್ ಪೀಪಲ್ಸ್ ಆಗಿರ್ಬೋದು, ಫಾರಿನರ್ಸ್ ಆಗಿರ್ಬೋದು, ಅವರೆಲ್ಲ ಬಂದಿದ್ದರು. ನಾವು ಗಂಧದ ಕಡ್ಡಿ ತೊಗೊಂಡು ಬೆಳಗ್ತಾ ಇದ್ದಿದ್ದೆಲ್ಲ ನೋಡಿ ಅವರು ಹಾಗೆ ಮಾಡ್ತಾಯಿದ್ರು. ಸ್ವಲ್ಪ ಜನ ಎಲ್ಲ ಗಣಪತಿಗೂ ಹೋಗಿ ಬೆಳಗ್ಗೆ ನಾವು ಅಡ್ಡು ಬಿಡೋದಿದ್ದೇ ಇರುತ್ತೆ, ದೇವರ ಹತ್ರ ಅಡ್ಡು ಬಿದ್ದು ಕೇಳ್ಕೊಳ್ಳೋದಿದ್ದೇ ಇರುತ್ತೆ ನಮ್ಮದು. ಹಾಗೆ ಕೇಳುವಾಗ ಅವರು ಸಹ ನೋಡಿ ಖುಷಿಯಾಗಿ ಅವರು ಅದನ್ನು ಫಾಲೋ ಮಾಡ್ತಾಯಿದ್ರು. ತುಂಬ ಖುಷಿಯಾಯಿತು. ಅದು ಮೇನ್ ಟೆಂಪಲ್ ಆದಮೇಲೆ ಈ ಸೈಡ್ ಬಂದರೆ ಇಲ್ಲೆಲ್ಲ ಸುಮ್ಮನೆ ಹಾಗೆ ಮ್ಯೂಸಿಯಂ ಥರ ಮಾಡಿದ್ದಾರೆ, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು 2 ಡ್ರ್ಯಾಗನ್ಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಸ್ನೇಕ್ ಟೈಪ್ ಇದೆ, ನಂಗೆ ಗೊತ್ತಿಲ್ಲ, ಸಾರಿ ತಪ್ಪಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಏನಂತ ಕಮೆಂಟ್ ಮಾಡಿ. ತುಂಬ ಫೋಟೋ ಬೂತ್ಸ್ ಇದೆ ಇಲ್ಲಿ, ತುಂಬ ಚಂದ ಫೋಟೋಸ್ ತೊಗೊಳ್ಬೋದು. ನಾವು ಕೂಡ ತೊಗೊಂಡಿದ್ದೀವಿ. ಆ್ಯಂಡ್ ಲೇಕ್ ಮಧ್ಯ ಆ ಲೋಟಸ್ ಥೀಮ್ ಅವ್ರು ಮಾಡಿರೋದು ತುಂಬಾ ಚೆನ್ನಾಗಿದೆ. ಲೇಕ್ ಮಧ್ಯ ಹೋಗಿ ಅಲ್ಲೂ ಕೂಡ ಸುತ್ತ ಸರೌಂಡಿಂಗ್ ಫೋಟೋ ತೊಗೋಬೋದು. ಸ್ಲೀಪಿಂಗ್ ಗಣೇಶ ಕೂಡ ಬರುತ್ತೆ, ಆ ಥರ ವ್ಯೂ ಅಲ್ಲಿ ತೊಗೊಳ್ಬೋದು. ತುಂಬ ಚೆನ್ನಾಗಿದೆ. ಎಲ್ಲರಿಗಿಂತ ಹೆಚ್ಚು ಖುಷಿ ಪಟ್ಟಿದ್ದು ಅಂದರೆ ಕಿಯಾನ್ಶ್ ಅಂತ ಹೇಳ್ಬೋದು. ಅವನಿಗೆ ಆಚೆ ಕಡೆ ಸುತ್ತದಾಗಿರ್ಬೋದು, ಆ ಕಡೆ ಈ ಕಡೆ ನೋಡೋದಾಗಿರ್ಬೋದು, ಅವನಿಗೆ ತುಂಬ ಲೈಕ್ ಆಗುತ್ತೆ. ಸೊ ಹಾಗಾಗಿ ಅವನನ್ನು ಆಚೆ ಕರ್ಕೊಂಡು ಹೋಗೋದು ನಾವು. ತುಂಬಾ ಚೆನ್ನಾಗಿತ್ತು. ನಾವು ಇಲ್ಲಿ 3 ಗಣಪತಿ ಟೆಂಪಲ್ಸ್ ಇದೆ. ನಾವು 2 ಪ್ಲೇಸಸ್ಗೆ ಹೋಗಿದ್ವಿ. ಒಂದು ಪ್ಲೇಸಲ್ಲಿ ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ, ಸುಮ್ಮನೆ ಒಂದು ಫೋಟೋ ಮಾತ್ರ ತೆಗೆದಿಟ್ಕೊಂಡಿದ್ದೀನಿ. ಇನ್ನೊಂದು ಪ್ಲೇಸಲ್ಲಿ ಅಂದರೆ ಇಲ್ಲಿ ನಾನು ವೀಡಿಯೋಸ್ ಮಾಡಿಕೊಂಡೆ, ಯಾಕಂದರೆ ಅಷ್ಟೊತ್ತಿಗೆ ನನಗೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ವಾಕಿಂಗ್ ಮಾಡಿದಲ್ವ, ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಹಾಗಾಗಿ ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ ಆ ಟೆಂಪಲಲ್ಲಿ. ಇಲ್ಲಿ ಮಾತ್ರ ನಾನು ವೀಡಿಯೋಸ್ ಮಾಡಿಕೊಂಡಿದ್ದು. ತುಂಬಾ ಚೆನ್ನಾಗಿತ್ತು. ಮತ್ತು ನಾವು ಬೆಳಗ್ಗೆ ಟಿಫಿನ್ ಮಾಡ್ಕೊಂಡು ಹೋಗಿದ್ವಿ.
ಮತ್ತು ನಾವು ರಿಟರ್ನ್ ಬೇಗ ಬರ್ಬೋದು ಅಂತಲೇ ಹೋಗಿದ್ದು. ನಾವು ಹಾಗೆಯೇ ನೋಡಿಕೊಂಡು ಟೆಂಪಲ್ ನೋಡಿಕೊಂಡು ನಾವು ರಿಟರ್ನ್ ಮನೆಗೆ ಬಂದು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ರೀತಿ ಏನೋ ತಿನ್ಕೊಂಡು ಬಂದಿದ್ವಿ ಹೊರಗಡೆ. ಸೊ ಅದರಿಂದ ನಮಗೇನು ಅಷ್ಟು ಫೀಲ್ ಅಂತ ಅನ್ನಿಸ್ಲಿಲ್ಲ. ಮತ್ತು ಈ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನನ್ನ ಚಾನಲ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದೆ ಕನ್ಸಿಸ್ಟೆಂಟಾಗಿ ವೀಡಿಯೋಸ್ ಹಾಕೋಕ್ಕೆ ನಿಜವಾಗ್ಲೂ ಟ್ರೈ ಮಾಡ್ತೀನಿ. ಅಪ್ಕಮಿಂಗ್ ವಿಡಿಯೋಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಷ್ಟು ದಿನ ಹೇಗೆ ನನಗೆ ಸಪೋರ್ಟ್ ಮಾಡ್ತಾ ನನ್ನ ವೀಡಿಯೋಸ್ ನೋಡ್ತಾ ಬಂದಿದ್ದೀರಾ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಚಾನಲಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಆಲ್ರೆಡಿ 16,000+ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಪ್ಲೀಸ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿಂದ ವ್ಯೂ ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ. ವಿತ್ ಸ್ಲೀಪಿಂಗ್ ಗಣೇಶ ಆಗಿರ್ಬೋದು, ಮತ್ತು ಏನೇನಿದೆ ಅದೆಲ್ಲ ಕಾಣಿಸುತ್ತೆ. ಇಲ್ಲಿ ಕಂಪ್ಲೀಟಾಗಿ ಎಲ್ಲ ಥೈಲ್ಯಾಂಡಲ್ಲಿ ಯಾವ್ಯಾವುದು ದೇವರನ್ನು ಪೂಜೆ ಮಾಡ್ತಾರೆ ಎಲ್ಲ ದೇವರನ್ನು ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಥೈಲ್ಯಾಂಡವರು ಕೂಡ ತುಂಬ ಬಿಲೀವ್ ಮಾಡ್ತಾರೆ ಗಾಡಿಗೆ. ಅವರು ನಮ್ಮ ಗಣೇಶ ಮತ್ತು ನಮ್ಮ ಲಕ್ಷ್ಮೀ ಮಾತಾ ಎಲ್ಲರನ್ನೂ ಅವರು ಕೂಡ ಬಿಲೀವ್ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಅವರು ಆಚರಣೆ ಮಾಡೋದು ಚೆನ್ನಾಗಿರುತ್ತೆ. ನಾವು ನೋಡಿದಾಗ ನಮಗೆ ಡಿಫ್ರೆಂಟ್ ಅನ್ನಿಸ್ಬೋದು, ಬಟ್ ತುಂಬ ಚೆನ್ನಾಗಿ ಅವರು ಕೂಡ ಮಾಡ್ತಾರೆ. ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗುತ್ತೆ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆಗಿದ್ದಲ್ಲಿ ಪುಟ್ಟ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಇನ್ನೂ ಯಾವ ರೀತಿ ನಾನು ವೀಡಿಯೋಸ್ ಮಾಡಿ ಹಾಕಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.